ಚಾಮರಾಜನಗರ ಜಿಲ್ಲೆಯ ಪ್ರಮುಖರು ಹಾಗೂ ಹಿರಿಯರು ಆದಂಥ ಸನ್ಮಾನ್ಯ ಶ್ರೀ ಎಚ್ ಸಿ ಮಹದೇವಪ್ಪನವರು ಹಲವಾರು ವರ್ಷಗಳಿಂದ ಕೂಡ ಅವರು ಈ ಕ್ಷೇತ್ರ ನರಸೀಪುರ ಕ್ಷೇತ್ರದಿಂದ ಒಬ್ಬ ಶಾಸಕರಾಗೂ ಕೂಡ ಆಗಿ ಮತ್ತೆ ಹಲವಾರು ಬಾರಿ ಮಂತ್ರಿಗಳು ಕೂಡ ಆಗಿ ಅವರು ಎಲ್ಲರಿಗಿನ್ನ ಕೂಡ ಒಂದು ಸೀನಿಯಾರಿಟಿಲಿದ್ದಾರೆ. ಎಚ್ ಸಿ ಮಹದೇವಪ್ಪನವರು ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ವಿಭಾಗದಿಂದ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ನಾವೆಲ್ಲ ಕೂಡ ಒತ್ತಾಯ ಮಾಡೋಕ್ಕೆ ಇವತ್ತೆಲ್ಲ ಸೇರಿದ್ವಿ. ನಮ್ಮ ದಲಿತರಲ್ಲೇ ಇವತ್ತು ಬೃಹತ್ ಸಂಖ್ಯೆಯಲ್ಲಿ ಇವತ್ತೆಲ್ಲ ಸೇರಿ ನಾವು ಈ ವಿಚಾರಕ್ಕೋಸ್ಕರನೇ ನಾವು ಒತ್ತಾಯ ಮಾಡಿದ್ದೀವಿ. ಹಾಗೆ ನಮ್ಮಲ್ಲಿ ದಲಿತರಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗ್ಬೇಕಾಯಿತು, ಅದು ಇವಾಗ ಆಗುತ್ತೆ ಅಂತ ನಾವು ತಿಳಿದಿದ್ದು. ಬಹುಶಃ ಇವತ್ತು ಏನಾಗ್ತದೆ, ನಮ್ಮ ಖರ್ಗೆ ಸಾಹೇಬರು ಕೂಡ ಅಲ್ಲಿ ಅವ್ರದ್ದು ಮಾಡಿದ್ರೆ ಯಾರು ಕೂಡ ಆಕ್ಷೇಪಣೆ ಇರಲಿಲ್ಲ, ಅವರು ಕೂಡ ಯಾಕೋ ಅವರು ಒಪ್ಪಲಿಲ್ಲ. ಆದ್ರೂ ಬೇರೆಯವ್ರಿಗೆ ಕೊಡಬೇಕಾದ್ರೆ ಪರಮೇಶ್ವರ್ ಇದ್ರು, ಮತ್ತೆ ನಮ್ಮ ಮಹದೇವಪ್ಪನವ್ರು ಇದ್ರು. ಅದರಲ್ಲೇ ಏನಾಗುತ್ತೆ, ಹೆಚ್ಚಾಗಿ ಭಾಗದಲ್ಲಿ ಹೋರಾಟ ಮಾಡಿರ್ತಕ್ಕಂಥವ್ರು ಸಂವಿಧಾನ ವಿಚಾರದಲ್ಲಿ ಹಲವಾರು ಬಾರಿ ಜನಗಳಿಗೆಲ್ಲ ಕೂಡ ಒಂದು ಅದ್ರ ಬಗ್ಗೆ ಬಹಳ ಬೋಧನೆ ನೀಡಿ ಸಂವಿಧಾನ ಬಗ್ಗೆ ಪ್ರಜ್ಞೆ ಎಲ್ಲರಿಗೂ ಮೂಡಿಸಿ ಒಳ್ಳೆ ಉತ್ತಮವಾಗಿ ಕಾರ್ಯ ಮಾಡ್ತಿದ್ದಾರೆ. ನಮ್ಮ ದಲಿತ ಸಮುದಾಯದಿಂದ ಅವ್ರಿಗೆ ಉಪಮುಖ್ಯಮಂತ್ರಿ ಕೊಡ್ಲೇಬೇಕಾಗಿತ್ತು. ಅದ್ಯಾಕೆ ಕೈ ತಪ್ಪು ಗೊತ್ತಿಲ್ಲ. ಇವೆಲ್ಲ ಮುಂದಕ್ಕಾದ್ರೂ ಕೂಡ ಅವ್ರಿಗೆ ಒಳ್ಳೆ ಕೊಡಬೇಕು. ಈಗ ಹಾಲಿ ಮುಖ್ಯಮಂತ್ರಿ ಇನ್ನೂ ಕೊಟ್ಟಿಲ್ಲ. ಈಗ ಅವರು ಮಹದೇವಪ್ಪನವ್ರನ್ನೇ ಕೊಡಬೇಕು ಅಂತ ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲೆಯಿಂದ ನಮ್ಮ ಸಮಸ್ತ ದಲಿತರ ಪರವಾಗಿ ನಾನು ಒಕ್ಕೂರಿನಿಂದ ಕೇಳ್ತೇನೆ.